ಇನ್ನು ಬಳ್ಳಾರಿಯಲ್ಲಿ ಗಲಭೆ ಹಿನ್ನೆಲೆ ತುರ್ತು ಅಣಕು ಪ್ರದರ್ಶನ ನಡೀತಾ ಇದೆ. ಬಳ್ಳಾರಿ ಕವಾಯತು ಮೈದಾನದಲ್ಲಿ ಪೊಲೀಸರಿಂದ ಶಸ್ತ್ರ ಅಣಕು ಪ್ರದರ್ಶನ ನಡೀತಾ ಇರುವಂತದ್ದು. ಡಿಎಆರ್ ಪೊಲೀಸ್ ಪಡೆಯಿಂದ ಅಣಕು ಪ್ರದರ್ಶನ ನಡೀತಾ ಇದೆ. ಗಲಭೆ ಪರಿಸ್ಥಿತಿ ನಿರ್ವಹಣೆ ಬಗ್ಗೆ ಪೊಲೀಸರಿಂದ ಅಣಕು ಪ್ರದರ್ಶನ ನಡೀತಾ ಇರುವಂತದ್ದು. ಟೈರ್ ಗ್ಯಾಸ್, ಸ್ಟನ್ ಗ್ರಾನೇಡ್ ಹಾರಿಸುವಂತ ತಾಲೀಮು ನಡೀತಾ ಇದೆ. ತುರ್ತು ಮಾಬ್ ಕಂಟ್ರೋಲ್, ಗಲಭೆ ನಿರ್ವಹಣೆ ಕುರಿತು ಅಣಕು ಪ್ರದರ್ಶನ ಕೂಡ ನಡೀತಾ ಇದೆ. ಇನ್ನು ಬಳ್ಳಾರಿ ಎಸ್ಪಿ ಸುಮನ್ ಡಿ ಮನ್ನೇಕರ್ ಅವರ ನೇತೃತ್ವದಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಅಣಕು ಪ್ರದರ್ಶನ ನಡೀತಾ ಇರುವಂತದ್ದು. ಗಲಭೆ ವೇಳೆ ಶಸ್ತ್ರ ಬಳಕೆಯ ಮಾಬ್ ಕಂಟ್ರೋಲ್ ಕುರಿತು ಪೊಲೀಸ್ ತಾಲೀಮನ್ನ ಕೂಡ ನೀಡ್ತಾ ಇರುವಂತದ್ದು. ಬಳ್ಳಾರಿಯಲ್ಲಿ ನಡೆದಂತಹ ಘಟನೆ ಇನ್ನೂ ಕೂಡ ಎಲ್ರಿಗೂ ಗೊತ್ತೇ ಇದೆ. ಅಂತ ಸಂದರ್ಭದಲ್ಲಿ ಅಧಿಕಾರಿಗಳು ಅಥವಾ ಪೊಲೀಸ್ ಪಡೆ ಏನಿತ್ತು ಅವರು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅನ್ನೋ ರೀತಿಯಾಗಿ ಒಬ್ರು ಎಸ್ಪಿನ ಕೂಡ ಅಮಾನತು ಮಾಡಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇಂಥ ಘಟನೆಗಳು ಮತ್ತೆ ಮರುಕಳಿಸದೆ ಇರಲಿ ಅಂತ ಪೊಲೀಸ್ ಅಧಿಕಾರಿಗಳು ಎಸ್ಪಿ ಅವರ ಅಂಡರ್ ಮಾಡ್ತಾ ಇರುವಂತದ್ದು ಈ ಒಂದು ಅಣಕು ಪ್ರದರ್ಶನ. ಇಂಥ ಘಟನೆಗಳು ಏನಾದ್ರೂ ಮುಂದೆ ಆದ್ರೆ ಯಾವ ರೀತಿ ಕಾರ್ಯಗೊಳ್ಬೇಕು, ಯಾವ ರೀತಿ ಅವರನ್ನ ಅವರು ಪ್ರೊಟೆಕ್ಟ್ ಮಾಡಬೇಕು, ಅಲ್ಲಿರುವಂತಹ ಜನರನ್ನ ಯಾವ ರೀತಿಯಾಗಿ ಯಾವುದೇ ರೀತಿಯಾದಂತ ಅನಾಹುತಗಳು ಆಗದೇ ಇರುವಂತೆ ತಡೆಗಟ್ಟಬೇಕು ಅನ್ನೋದಾಗಿ ಅಣಕು ಪ್ರದರ್ಶನವನ್ನ ಮಾಡ್ತಾ ಇರುವಂತದ್ದು. ಗಲಭೆ ಪರಿಸ್ಥಿತಿಯನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಎಲ್ರಿಗೂ ಕೂಡ ಅಲ್ಲಿ ಸಾಕ್ಷ್ಯ ಸಮೇತ ಅಂತ ಅಂದ್ರೆ ಯಾವ ರೀತಿ ಒಂದು ಪ್ರಾಣಹಾನಿ ಆದ್ರೆ ಏನು ಮಾಡ್ಬೇಕು, ಅಥವಾ ಯಾರೋ ಶೂಟ್ ಮಾಡ್ತಾ ಇರ್ತಾರೆ ಅವಾಗ ಏನ್ ಮಾಡ್ಬೇಕು, ಗಲಭೆ ಶುರುವಾಯ್ತು ಅವಾಗ ಹೇಗೆ ಅಲ್ಲಿ ಹೋಗಿ ಆ ಜಾಗಕ್ಕೆ ಹೋಗಿ ಏನ್ ಮಾಡ್ಬೇಕು ಅನ್ನುವಂಥದ್ದು ಇನ್ನೂ ಕೂಡ ಫ್ರೆಶರ್ಸ್ ಇರ್ತಾರೆ, ಅಂಥವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ಒಂದು ಅಣಕು ಪ್ರದರ್ಶನ ಅನ್ನುವಂಥದ್ದು ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅನಾಹುತಗಳು ಆಗದೆ ಇರ್ಲಿ ಅಂತ ತಡೆಗಟ್ಟೋದಕ್ಕೆ ಇರುವಂಥದ್ದು.